ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿವಿಧ ಇಲಾಖೆಗಳಲ್ಲಿ ಕಾಲ್ ಮಾಡಿದ್ದಂತಹ ಒಂದಷ್ಟು ಪೋಸ್ಟ್ಗಳಿಗೆ ಎಕ್ಸಾಮ್ನ ಡೇಟ್ ಅನೌನ್ಸ್ ಮಾಡಿ ಅದು ಪೋಸ್ಟ್ಪೋನ್ ಆಗಿತ್ತು. ಆದರೆ ಈಗ ನಿನ್ನೆ ಅಷ್ಟೇ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಆ ಎಲ್ಲ ಹುದ್ದೆಗಳಿಗೆ ಅಂದರೆ PSC ಆಗಿರ್ಬೋದು, ಗ್ರಾಮಾಡಳಿತಾಧಿಕಾರಿ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಆಗಿರ್ಬೋದು, ಇವುಗಳಿಗೆ ಯಾವತ್ತು ಎಕ್ಸಾಮ್ ನಡೆಸ್ತೀವಿ ಅಂತೇಳಿ ರಿವೈಸ್ಡ್ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವತ್ತು ಯಾವ್ಯಾವ ಎಕ್ಸಾಮ್ ಇದೆ ಅಂತ ಅದನ್ನು ತಿಳ್ಕೊಬರೋಣ. ಪೊಲೀಸ್ ಇಲಾಖೆ ಅಂದರೆ PSI ಹುದ್ದೆಗಳು 402 ಹುದ್ದೆಗಳಿಗೆ ಎಕ್ಸಾಮನ್ನು ಕಾಲ್ ಮಾಡಿದರು. ಈಗ ನಡೆಯುವಂಥ ಎಕ್ಸಾಮು 3/10/2024 ಗುರುವಾರದಂದು ನಡೆಯುತ್ತೆ. ಬೆಳಿಗ್ಗೆ 10:30ಯಿಂದ 12 ಗಂಟೆ ಪೇಪರ್ 1 ಇರುತ್ತೆ, 12:30ಯಿಂದ 2 ಗಂಟೆವರೆಗೆ ಪೇಪರ್ 2 ಇರುತ್ತೆ. ಹಾಗೆ ಎರಡನೇ ಡಿಪಾರ್ಟ್ಮೆಂಟು ಕಂದಾಯ ಇಲಾಖೆಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಮತ್ತು GTTC ಅವರ ವಿವಿಧ ಹುದ್ದೆಗಳಿಗೆ ಎಕ್ಸಾಮನ್ನು 29ನೇ ತಾರೀಕು ಇದೇ ತಿಂಗಳು ಭಾನುವಾರ 10:30ಯಿಂದ 12:30ವರೆಗೆ ಕಡ್ಡಾಯ ಕನ್ನಡವನ್ನು ನಡೆಸ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಶರ ಹಾಕಿದರೆ ಈ ಪರೀಕ್ಷೆಗೆ ಹಾಜರಾಗಿ ಅರ್ಹತೆ ಗಳಿಸಿದಲ್ಲಿ ಮಾತ್ರ ಮುಖ್ಯ ಪರೀಕ್ಷೆಯನ್ನು ಬರೆಯಲು ಅವಕಾಶ ನೀಡ್ತೀವಿ ಅಂತ ಹೇಳ್ತಾರೆ. 26/10/2024 ಶನಿವಾರ ಅಂದರೆ ಮುಂದಿನ ತಿಂಗಳು 2:30ರಿಂದ 4:30ರವರೆಗೆ ಕಡ್ಡಾಯ ಕನ್ನಡವನ್ನು ನಡೆಸ್ತೀವಿ ಅಂತ ಹೇಳ್ತಾರೆ. ಇದು ವಯೋಮಿತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳ್ತಾರೆ. ಸೊ ಹಾಗೆ ಮೂರನೇ ಡಿಪಾರ್ಟ್ಮೆಂಟು ಗ್ರಾಮಾಡಳಿತ ಅಧಿಕಾರಿಯ ಒಂದು ಎಕ್ಸಾಮು, ಇದನ್ನು 27ನೇ ತಾರೀಕು 10ನೇ ತಿಂಗಳು 2024 ಭಾನುವಾರ ನಡೆಸ್ತೀವಿ ಅಂತ ಹೇಳ್ತಾರೆ. ಬೆಳಿಗ್ಗೆ 10:30ರಿಂದ 12:30 ತನಕ ಪೇಪರ್ 1 ಇರುತ್ತೆ, 2:30ರಿಂದ 4:30 ತನಕ ಪೇಪರ್ 2 ಇರುತ್ತೆ ಫ್ರೆಂಡ್ಸ್. ಹಾಗೆ KEA ಕಡೆಯಿಂದ ಕೆಸೆಟ್ಟನ್ನು ಕೂಡ ಕಾಲ್ ಮಾಡಿದ್ರು. ಇದನ್ನ 24/11/2024 ಭಾನುವಾರ ನಡೆಸ್ತೀವಿ ಅಂತ ಹೇಳ್ತಾರೆ. ಇದು ಪೇಪರ್ 1, 2 ಎರಡೂ ಸೇರಿ ಬೆಳಿಗ್ಗೆ 10ರಿಂದ 1 ಗಂಟೆವರೆಗೆ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ 5ನೇದು ರಾಯಚೂರು ವಿಶ್ವವಿದ್ಯಾನಿಲಯದಿಂದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೂ ಕೂಡ ಎಕ್ಸಾಮ್ನ ಕಾಲ್ ಮಾಡಿದ್ರು. ಇದು 24ನೇ ತಾರೀಕು 11ನೇ ತಿಂಗಳು 2024 ಅವತ್ತಿನ ಭಾನುವಾರದಂದು ನಡೆಸ್ತೀವಿ ಅಂತ ಹೇಳ್ತಾರೆ. ಅಂದರೆ ನವೆಂಬರ್ ತಿಂಗಳಲ್ಲಿ. ಇದು ಪೇಪರ್ 2 ಬಂದು ಬೆಳಿಗ್ಗೆ 11ರಿಂದ 1 ಗಂಟೆ ಇರುತ್ತೆ, ಪೇಪರ್ 1 ಬಂದು 3ರಿಂದ 4 ಗಂಟೆ ಇರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ತಾವು ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ PSI, ಗ್ರಾಮಾಡಳಿತಾಧಿಕಾರಿ, ಕೆಸೆಟ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನಡೆಸ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರಿಷ್ಕೃತ ವೇಳಾಪಟ್ಟಿ ಆಯಿತು. ಸ್ನೇಹಿತರೆ, ಮಾಹಿತಿ ಉಪಯುಕ್ತ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.